ನೀವಾಗಲೇ ಪಾಲಿಟಿಕ್ಸ್ ಬಗ್ಗೆ ಮಾತನಾಡಿದ್ರಿ, ಹಿಂದೂ ಮುಸ್ಲಿಂ ವಿಚಾರಕ್ಕೆ ಬಂದರೆ ಮಾತಾಡಿದ್ರಿ. ಈಗ ಈ ದೇಶದಲ್ಲಿ ಏನಾಗಿದೆ ಅಂದರೆ ಎಲ್ಲವೂ ಕೂಡ ಪಾಲಿಟಿಕ್ಸ್ ಆಗಿದೆ, ಮತ್ತು ಹಿಂದೂ ಮುಸ್ಲಿಂ ಅನ್ನೋದು ಇನ್ನೂ ಜಾಸ್ತಿ ಆಗಿದೆ. ಹೌದು. ಏನು ಹೇಳ್ತಿದ್ಯಾ ಎಕ್ಸ್ ಆರ್ಮಿ ಆಗಿ? ನಾವು ಹೇಳೋದಂದರೆ, ಈಗ ಆ ಕಾಲದಲ್ಲಿ ಸ್ವತಂತ್ರ ಆಗುವಾಗ ಹೆಂಗಿತ್ತು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ. ಆ ಕಾಲದಲ್ಲಿ ಅವರಿಗೆ ಮುಸ್ಲಿಂ ಕಂಟ್ರಿ ಅಂತ ಕೊಟ್ಟಿದ್ದರೆ ಅದು ಮುಗಿದೋದ ಕಥೆ ಇತ್ತು. ಇಲ್ಲಿ ಯಾರು ಹಿಂದೂ ಮುಸ್ಲಿಮ್ಸ್ ಇರಬಾರ್ದು, ಓನ್ಲಿ ಹಿಂದೂಸ್ತಾನೇ ಇರಬೇಕು ಅಂತ ಹೇಳ್ಬೇಕಾಯ್ತು. ಅದು ಮಾಡಿಲ್ಲ, ಅದು ದೊಡ್ಡ ತಪ್ಪು. ಅದು ಯಾರನ್ನ ನಾವು ಬ್ಲೇಮ್ ಮಾಡಲ್ಲ. ಆದರೆ ಆ ಕಾಲದಲ್ಲಿ ಗಾಂಧೀಜಿ ಆಗಿರಲಿ, ಬೇರೆ ಅವರಲ್ಲಿ ವಲ್ಲಭಾಯ್ ಪಟೇಲ್ ಆಗಿರಲಿ, ಸುಭಾಷ್ ಚಂದ್ರ ಬೋಸ್, ಯಾರನ್ನೂ ಇದು ಮಾಡಲ್ಲ. ಆದರೆ ಆ ಕಂಟ್ರಿ ಅಂತ ಬಿಡಬೇಕಾದ್ರೆ ಮುಸ್ಲಿಂ ಕಂಟ್ರಿ ಅಂತ ಕೊಟ್ಟು ಬಿಡ್ಬೇಕಾಯ್ತಲ್ಲ. ಅದು ಹಿಂದೂ ಕಂಟ್ರಿ ಅಂತ ಗಲಾಟೆ ಇರ್ತಿದ್ದಿಲ್ಲ. ಅದು ಆಗೋಯ್ತು. ಅಲ್ಲಿಂದ ನಮ್ದು ಎಲ್ಲ ದೇಶದವರು ಇಲ್ಲಿ ಇರ್ಬೋದು ಅಂತ ಹೇಳಿದ ಮೇಲೆ ಆ ಕಾಲದಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ. ಅದರ ಹಂಗೇನಿದೆ. ಈಗ ಮುಸ್ಲಿಮ್ಸರಲ್ಲಿ ಎಲ್ಲ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ, ಒಳ್ಳೆಯವರು ಇದ್ದಾರೆ. ಇದರಲ್ಲಿ ಎಲ್ಲಿಂದನೋ ಉಗ್ರವಾದಿಗಳನ್ನ ತಯಾರು ಮಾಡಿ ಇಲ್ಲಿ ಕಳಿಸ್ತಾರಲ್ಲ, ಅವರೇ ಇದೆಲ್ಲ ಮಾಡ್ತಾ ಇರೋದು. ಇಲ್ಲಿ ಪೊಲಿಟಿಕ್ಸಲ್ಲಿ ಓಟಿಗಾಗಿ ಆ ಕಡೆ ಮಾಡ್ಕೊಳ್ತಾರೆ. ಅದು ಜಗಳ. ಕರೆಕ್ಟ್ ಅಲ್ಲ? ಹೌದು. ಅದು ಮಾಡಬಾರ್ದು. ಅದು ಎಲ್ಲರೂ ಒಂದೇ ಇರಬೇಕು. ಇವಾಗ BJP ಅವರು ಮುಸ್ಲಿಮ್ಸ್ಗೆ ಏನು ಕೊಡಲ್ವಾ? ಕಾಂಗ್ರೆಸ್ ಅವರು ಕೊಡ್ತಾರೆ, ದಳದವರು ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಸುಮ್ಮನೆ ಎತ್ತಿಗಟ್ಟಿ ಹಾಕೊಳ್ಳೋದು. ನಾವು ಎಷ್ಟು ನಮ್ಮ ಮುಸ್ಲಿಮ್ಸ್ ಫ್ರೆಂಡ್ಸ್ ಇದ್ದಾರೆ, ಎಷ್ಟು ಒಳ್ಳೆಯವರಿದ್ದಾರೆ, ಒಳ್ಳೆ ಜನ ಇದ್ದಾರೆ. ಅದರಲ್ಲಿ ಇಲ್ಲ, ಪಾಲಿಟಿಕ್ಸ್ ಇರಬಾರ್ದು. ಓಕೆ, ಹಾಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ನಡೀತಾ ಹೋಗ್ತಾ ಇದೆ. ಮತ್ತು ರೂಲ್ಸು ನಾವೊಂದು ಹೇಳೋದು, ನನ್ನ ಸ್ವಂತದ್ದು ಹೇಳೋದು, ನಾನು ಪಾಲಿಟಿಕ್ಸ್ ಹೇಳೋದಲ್ಲ. ಒಂದು ರೂಲ್ಸ್ ಇದ್ದರೆ, ಒಬ್ಬರಿಗೆ 2 ಮಕ್ಕಳಿದ್ದಾದರೆ ಎಲ್ಲರಿಗೂ 2 ಮಕ್ಕಳಿರಬೇಕು.